ಹಾಯ್, ಆಲ್ರೆಡಿ ಲಾಸ್ಟ್ ವಿಡಿಯೋನಲ್ಲಿ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಆದರೆ ನೋಡಿದ್ದೀವಿ. ಈಗ ಫ್ರಂಟ್ ಪಾರ್ಟ್ ನೋಡೋಣ. ಮೊದಲು ಬ್ಯಾಕ್ ಪಾರ್ಟ್ನ ಈ ರೀತಿಯಾಗಿ ನೀಟಾಗಿ ಸ್ವಲ್ಪ ಒಳಗಡೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಬ್ಲೌಸ್ನ ಸೆಟ್ ಮಾಡಿಕೊಂಡ ನಂತರ ಫ್ರಂಟ್ ನೆಕ್ ಡೀಪ್ ಎಲ್ಲಿಗಿದೆ, ಬೆಲ್ಟ್ ಜಾಯಿಂಟ್ ಎಲ್ಲಿಗಿದೆ, ಸೆಂಟರ್ ಡಾಟ್ ಎಲ್ಲಿಗೆ, ಮತ್ತೊಂದು ಕಡೆ ಕಂಕೊಳ್ನ ಕೆಳಭಾಗಕ್ಕೆ ಬೆಲ್ಟ್ ಪಟ್ಟಿ ಜಾಯಿಂಟ್ ಎಲ್ಲಿಗಿದೆ ಮಾರ್ಕಿಂಗ್ ಅನ್ನ ಮಾಡ್ಕೊಂಡಿದ್ದೀನಿ. ಈಗ ಯಾವಾಗಲೂ ಕೂಡ ನಾವು ಈ ಒಂದು ಮಾರ್ಕ್ ಮಾಡ್ಕೊಳ್ಳುವಾಗ ಬೆಲ್ಟ್ ಪಟ್ಟಿಗೆ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬಹುದು, ಕೆಳಗಡೆಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡಿ ತೆಗೆದ ಮೇಲೆ ಈ ಒಂದು ಹಾರ್ಮೋಲ್ಗೆ ಶೇಪ್ ತಗೋಬೇಕಲ್ವಾ, ಅದಕ್ಕೆ ಈ ರೀತಿಯಾಗಿ ಸ್ಕ್ವೇರ್ನ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಮಾರ್ಕ್ ಮಾಡ್ಕೊಂಡಿರುವಂತಹ ಲೈನ್ಸ್ ಮೇಲೆ ಮಾರ್ಕಿಂಗ್ ಅನ್ನ ಮಾಡ್ಕೊಂಡಿದ್ದ ಆದ್ಮೇಲೆ ಈಗ ನಾವು ಸೆಂಟರ್ ಡಾಟ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2.5 ಇಂಚು ಉದ್ದ, ಆ ಕಡೆಗೆ ಒಂದು ಅರ್ಧ ಇಂಚು, ಈ ಕಡೆಗೆ ಒಂದು ಅರ್ಧ ಇಂಚು ಇರೋ ತರ, ನಂತರ ಇಲ್ಲಿ ಸೆಂಟರ್ಗೆ, ನಂತರ ಹಾರ್ಮೋಲ್ ಹತ್ರ ಕೂಡ ಸೆಂಟರ್ಗೆ ಬರೋ ತರ ಈ ಒಂದು 3 ಡಾಟ್ಸ್ನ ಆದ್ರೆ ಕೂಡ ಮಾರ್ಕ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಲಾಂಗ್ ವಿಡಿಯೋನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ನೋಡಿ. ಇದು ಪಾರ್ಟ್ 2 ಆಗಿರುತ್ತೆ. ಪಾರ್ಟ್ 3 ನಲ್ಲಿ ಉಳಿದಿರೋದನ್ನ ನೋಡೋಣ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್